ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಸದಾ ಇರಲಿ. ಎಸ್, ಇವತ್ತು ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಜನತಂತ್ರ ವ್ಯವಸ್ಥೆಯಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ. ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂತ. ಸೊ ಜನಪ್ರತಿನಿಧಿಗಳು ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ನಡೆಸುವಂತಹದ್ದು, ಶಾಸನಗಳನ್ನ ರಚಿಸುವಂತಹದ್ದು. ಸೊ ಇವತ್ತು ನಮ್ಮ ಮುಂದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಹಲವು ಇಶ್ಯೂಸ್ಗಳಿವೆ. ನನ್ನ ಮುಂದಿರುವ ಮೊದಲ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿಯಾದರೂ ಸಂಸತ್ತನ್ನು ತಪ್ಪಿಸಿಕೊಳ್ಳದೆ ಸತತವಾಗಿ ಕಲಾಪದಲ್ಲಿ ಪಾಲ್ಗೊಳ್ತಾರೆ. ಐ ಹ್ಯಾವ್ ಮೈ ಓನ್ ಡೌಟ್ಸ್. ನನಗೆ ನನ್ನದೇ ಆದ ಸಂಶಯ ಇದೆ. ಯಾಕೆಂದರೆ ಪ್ರಧಾನಿ ಬಹಳಷ್ಟು ಸಂದರ್ಭಗಳಲ್ಲಿ ಸಂಸತ್ತಿನಲ್ಲಿ ತಪ್ಪಿಸಿಕೊಂಡಿದ್ದಾರೆ ಮತ್ತು ಮಾತನಾಡಲ್ಲ. ಅವರು ಬಂದಾಗಲೂ ಅಷ್ಟೇ ಸುಮ್ಮನೆ ಕೂತಿರ್ತಾರೆ. ಈಗಾದರೆ ಪರಿಸ್ಥಿತಿ ತುಂಬ ಡಿಫ್ರೆಂಟ್ ಆಗಿದೆ. ಪ್ರಬಲವಾದ ಪ್ರತಿಪಕ್ಷ ಇದೆ ಈ ಬಾರಿ. ಅವರನ್ನು ಎದುರಿಸುವುದು ಅಷ್ಟು ಸುಲಭವಾದದ್ದಲ್ಲ. ಹಾಗೆಯೇ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ನೀಡಬೇಕಾದ ಪ್ರಶ್ನೆಗಳಿವೆ. ಅವರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ಟು ಆನ್ಸರ್ ಟು ದ ಪಾರ್ಲಿಮೆಂಟ್. ಅವರು ಪಾರ್ಲಿಮೆಂಟಿಗೆ ಉತ್ತರ ಕೊಡಲೇಬೇಕು. ಜನತಂತ್ರ ವ್ಯವಸ್ಥೆ ಜನತಂತ್ರ ವ್ಯವಸ್ಥೆಯ ಬಗ್ಗೆ ಇವರಿಗೆ ಎಷ್ಟು ಪ್ರೀತಿ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದು ಬೇರೆ ವಿಚಾರ. ಸಂವಿಧಾನದ ಬಗ್ಗೆ ಇವರಿಗೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ ಅನ್ನೋದು ಮತ್ತೊಂದು ವಿಚಾರ. ಆದರೆ ತಮಗೆ ಯಾವುದು ಗೌರವವಿಲ್ಲವೋ ಅದರ ಬಗ್ಗೆ ಗೌರವ ತೋರಿಸುವ ನಾಟಕವನ್ನ, ಬೂಟಾಟಿಕೆಯನ್ನೇ ಜನ ಆಡಬಲ್ಲರು. ನಾನು ಸರಳವಾಗಿ ಹೇಳ್ತೇನೆ ನಿಮಗೆ. ಸೊ ಅಂಬೇಡ್ಕರ್ ಬಗ್ಗೆ ಸದಾ ಮಾತನಾಡ್ತಾರೆ, ಗೊತ್ತಾ? ಸೊ BJPಯ ಮಾತ್ರ ಸಂಸ್ಥೆ RSS ಎಂದೂ ಅಂಬೇಡ್ಕರ್ ಅವರನ್ನು ಒಪ್ಕೊಂಡೇ ಇಲ್ಲ. ನೀವು ಹಿಂದೂ ಕೋಡ್ ಬಿಲ್ ಅನ್ನ ಅಂಬೇಡ್ಕರ್ ತಂದಂತ ಸಂದರ್ಭದಲ್ಲಿ BJPಯ ಮೂಲ ಏನಿದೆ RSS, ಅದರ ಮುಖವಾಣಿ ಆರ್ಗನೈಸರ್ಲಿ ಬಂದ ಲೇಖನಗಳನ್ನು ನೋಡಿ ಕೊನೆಯವರೆಗೆ ಅಂಬೇಡ್ಕರ್ರನ್ನ, ಸಂವಿಧಾನವನ್ನು ವಿರೋಧಿಸಿದಂಥ ಜನ ಈಗ ಅಂಬೇಡ್ಕರ್ರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿಬಿಟ್ಟಿತ್ತು ಗೊತ್ತಾ ಅಂತ ಇನ್ನೊಂದು ಅಪಪ್ರಚಾರ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಹಾಗೇನೆ. ಸಂವಿಧಾನ ಏನಿದೆ, ಸಂವಿಧಾನದ ಬಗ್ಗೆ ಹೀಗೆ ಮಾತನಾಡುವ ಪ್ರಧಾನಿಯವರು ಪಾರ್ಲಿಮೆಂಟ್ ಹತ್ತಬೇಕಾದ್ರೆ ಪಾರ್ಲಿಮೆಂಟ್ ಮೆಟ್ಟಲಿಗೆ ನಮಸ್ಕಾರ ಮಾಡಿದ್ರು. ಎಂಥ ಅದ್ಭುತವಾದ ಪ್ರಧಾನಿ ಕಂಡ್ರಿ, ಎಷ್ಟು ಗೌರವ ಅಂದ್ಕೊಂಡ್ರು. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸಂಸತ್ತಿನಿಂದ ತಪ್ಪಿಸ್ಕೊಂಡ್ರು ಮತ್ತು ಮೂಲ ಪ್ರಶ್ನೆಗಳು ಯಾವುದಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗಿತ್ತೋ ಅದಕ್ಕೆ ಉತ್ತರ ನೀಡದೆ ತಪ್ಪಿಸ್ಕೊಂಡ್ರು. ಸಂಸತ್ನಲ್ಲಿ ಹಲವಾರು ವಿಚಾರಗಳು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ರಫಾಲ್ ಅದರಿಂದ ಪರ್ಚೇಸಿಂದ ಹಿಡಿದು ಸೊ ಈ ಒಂದು ರಕ್ಷಣೆಗೆ ಸಂಬಂಧಪಟ್ಟ ಹಲವು ವಿಚಾರಗಳು, ಹಲವು ಒಪ್ಪಂದಗಳ ಬಗ್ಗೆ ಯಾವುದೇ ವಿವರವನ್ನು ಸಂಸತ್ತಿಗೆ ಕೊಡಲ್ಲ, ಕ್ಲೋಸ್ ಮಾಡ್ತಾರೆ. ಹಾಗೆ ಅದಾನಿ ವಿಚಾರದಲ್ಲಿ, ಸೊ ಅದಾನಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಸತತವಾಗಿ ಮಾತನಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವರನ್ನೇ ಸಂಸತ್ತಿನಿಂದ ಹೊರಹಾಕಲಾಯಿತು. ಅದಾನಿ ಸೋ ಪವರ್ಫುಲ್. ಅವ್ರು ಒಂದೊಂದ್ಸಲ ಭಯ ಆಗುತ್ತೆ, ಇವರು ದೇಶಕ್ಕಿಂತ ಅದಾನಿ ದೊಡ್ಡವರಾಗ್ಬಿಟ್ರ ಅಂತ. ಸೊ ಈ ಒಂದು ಸಂಸತ್ ಅಧಿವೇಶನದಲ್ಲಿ ಈಗ ಅದಾನಿಯ ಬಗ್ಗೆ ನಮ್ಮ ಸಂಸತ್ತು ಚರ್ಚೆ ನಡೆಸಬೇಕಾಗಿದೆ. ಒಂದು, ಅಮೇರಿಕಾದಲ್ಲಿ ಏನು, ಅಮೇರಿಕಾದ ನ್ಯಾಯಾಲಯ ಅವರಿಗೇನು ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ, ಈ ವಿಚಾರ ಗಂಭೀರ ಆಗ್ಬೋದು. ಈ ವಿಚಾರದ ಬಗ್ಗೆ ಸದನದಲ್ಲಿ ಪ್ರತಿಪಕ್ಷಗಳು ಈ ಬಾರಿ ಎತ್ತಾರೆ. ಆದರೆ ಇದಕ್ಕೆ ಉತ್ತರ ಕೊಡದೆ ತಪ್ಪಿಸಿಕೊಳ್ಳುವ ಸಾಧ್ಯತೆ ಕೂಡ ನನಗೆ ಕಾಣ್ತಾ ಇದೆ. ಯಾಕಂದರೆ ಹ್ಯಾಬಿಟ್ ಅಂತ, ಚಟ ಅದು. ನನಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗುವುದಿಲ್ಲವೋ ಆ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡ್ಬಿಡೋದು, ಅದಕ್ಕೆ ಉತ್ತರ ಕೊಡದೆ ಹೋಗೋದು. ಶುಡ್ ನಾಟ್ ಸ್ಪೀಕ್ ಅಂತ, ಅದು ಮಾತಾಡೋದು, ರಿಯಾಕ್ಷನ್ನೇ ಇಲ್ಲ, ಬಿಟ್ಬಿಡೋದು. ಸೊ ಆ ಒಂದು ಈ ಐಡಿಯಾ ರಾಜಕಾರಣದಲ್ಲಿ ಹೊಸತಲ್ಲ. ಬಹಳಷ್ಟು ಜನ ರಾಜಕಾರಣಿಗಳು ಮಾಡ್ತಾರೆ. ತಮಗೆ ಯಾವುದು ಮುಜುಗರ ತರುತ್ತೋ ಅದಕ್ಕೆ ಉತ್ತರ ಕೊಡಲ್ಲ, ಚರ್ಚೆನೇ ಮಾಡಲ್ಲ ಅದ್ರ ಬಗ್ಗೆ. ಸೊ ಈ ಬಾರಿ
ಬಹಳ ಮುಖ್ಯವಾಗಿ 2 ವಿಚಾರಗಳು ಸಂಸತ್ನಲ್ಲಿ ಚರ್ಚೆ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಒಂದು ಅದಾನಿ ವಿಚಾರ, ಇನ್ನೊಂದು ಮಣಿಪುರ ವಿಚಾರ. ಮಣಿಪುರದಲ್ಲಿ ಹೆಣ ಉರುಳ್ತಾ ಇದೆ. ದೇಶ ಸುರಕ್ಷಿತ ಆಗಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಈಗ ಉತ್ತರ ಪ್ರದೇಶದಿಂದ ಒಂದು ಸುದ್ದಿ ಬಂದಿದೆ ನೋಡಿ. ಒಂದು ಮಸೀದಿಯ ಒಳಗಡೆ ಶಿವಲಿಂಗ ಇದೆ ಅನ್ನುವ ಕಾರಣ ಯಾರೋ ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯ ಇದಕ್ಕಿದ್ದಾಗೆ ಅದ್ರ ಬಗ್ಗೆ ಸಮೀಕ್ಷೆ ನಡೆಸಿ ಅಂತ ಹೇಳುತ್ತೆ. ನಿನ್ನೆ ಗಲಾಟೆ ಆಗಿದೆ, 4 ಜನ ಅಸುನೀಗಿದ್ದಾರೆ, ಇನ್ನು ಉದ್ರಿಕ್ತ ಪರಿಸ್ಥಿತಿ ಇದೆ. ನಾವು ಈ ದೇವರು, ದಿಂಡ್ರು, ಮಸೀದಿ, ಶಿವಲಿಂಗ ಅಲ್ಲ, ಇಂಥ ವಿಚಾರದಲ್ಲೇ ಇಡೀ ಮಾನವ ಸಮುದಾಯವನ್ನು ನಾಶದತ್ತ ಹೋಗ್ತೀವಿ. ಮಸೀದಿಯಲ್ಲಿ ಶಿವಲಿಂಗ ಇದೆಯೋ ಅಲ್ವಾ, ದೇವಾಲಯದ ಪಕ್ಕದಲ್ಲಿ ಮಸೀದಿ ಇದೆಯೋ, ಜೈನ ಮಸೀದಿ ಇದೆಯೋ ಗೊತ್ತಿಲ್ಲ. ಇತಿಹಾಸ ಹಾಗೇನೆ ಇರೋದು. ಆ ಇತಿಹಾಸವನ್ನು ಕೆದಕುವುದೇನಿದೆ ಅದು ಯಾರು ವರ್ತಮಾನವನ್ನು ಎದುರಿಸಲಾರರೋ ಅವರು ಇತಿಹಾಸದಲ್ಲಿ ಬದುಕ್ತಾರೆ. ವರ್ತಮಾನದಿಂದ ಮನುಷ್ಯನನ್ನು ಬೇರೆ ಮಾಡುವುದಕ್ಕೆ ಭೂತಕಾಲದ ಕರ್ಕೊಂಡು ಹೋಗ್ತಾರೆ. ಆದರೆ ಬದುಕೋದ್ರ ವರ್ತಮಾನ ಕಣ್ರಿ, ಕಾಲ ಅಂತ. ಭಾರತೀಯ ಸಂಪ್ರದಾಯದಲ್ಲೂ ಕೂಡ ಶಿವನಿಗೆ ಕಾಲ ಅಂತಾರೆ, ಕಾಲ ಅದು. ಆದರೆ ಇದನ್ನು ತಪ್ಪಿಸಿಕೊಳ್ಳುವಂಥದ್ದು ಅದು ಹೇಡಿತನ ಅಂತ. ವರ್ತಮಾನದ ಸಮಸ್ಯೆ ಬಗ್ಗೆ ನಾವು ಮಾತನಾಡಲ್ಲ, ವರ್ತಮಾನದಲ್ಲಿ ಬೆಂಕಿ ಹಚ್ಚುತ್ತಾ ಹೋಗುವಂಥದ್ದು ಅಲ್ವಾ. ಸೊ ಅದು ಇವತ್ತು ನಡೀತಾ ಇದೆ ಅಂತ. ಇನ್ನೊಂದು ಕಡೆ ವಕ್ಫ್ ಆಸ್ತಿ ಬಗ್ಗೆ ಈ ಒಂದು ಅಧಿವೇಶನದಲ್ಲೇ ಕಾನೂನು ಏನಿದೆ ಅದು ತಿದ್ದುಪಡಿ ಬರಬಹುದು ಅಂತ. ಅದರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ರಚಿಸಲಾಗಿತ್ತು. ಅವ್ರು ಯಾವ ವರದಿಯನ್ನು ಕೊಟ್ಟರೋ ಏನು ಕೊಟ್ಟರೋ ಗೊತ್ತಿಲ್ಲ, ಅದರ ನಡುವೆ ಚರ್ಚೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ನಡೀಬಹುದು ಅಂತ. 2 ಭಾಳ ಮುಖ್ಯವಾಗಿ ಮಣಿಪುರ ಮತ್ತು ಅದಾನಿ ಇದು ನಡೆಯುತ್ತೆ. ಅದ್ರ ಜೊತೆಗೆ ಈ ಬಗ್ಗೆನೂ ಚರ್ಚೆ ಬರುತ್ತೆ. ಎಲ್ಲಿವರೆಗೆ ನೀವು ದೇವರನ್ನು ಹುಡ್ಕೊಂಡು ಹೋಗ್ತೀರಿ? ನ್ಯಾಯಾಲಯಗಳು ಕೂಡ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಅಥವಾ ವರ್ತಮಾನದಲ್ಲಿ ನಿಂತು ಇತಿಹಾಸವನ್ನು ಸರಿಪಡಿಸ್ತೇನೆ ಅನ್ನುವ ಮನಸ್ಥಿತಿಗೇನಿದೆ ಅದಕ್ಕೆ ನ್ಯಾಯಾಲಯಗಳು ಪುರಸ್ಕಾರ ಕೊಟ್ಟರೆ ಅಪಾಯಕಾರಿಯಾದದ್ದು ಅಲ್ವಾ. ಸಿಕ್ಕೇ ಸಿಗ್ತವೆ, ನನಗೇನು ಅನುಮಾನ ಇಲ್ಲ. ನೀವು ಯಾವ ಭಾರತ ದೇಶ ಹೇಗಿದೆ, ನೀವು ಎಲ್ಲ ಆಗಿದ್ರೂ ನಿಮ್ಗೊಂದು ಶಿವಲಿಂಗ ಸಿಗುತ್ತೆ ಅಲ್ವಾ. ಅದೇ ರೀತಿ ಯಾವುದೋ ದೇವಸ್ಥಾನದ ಬುಡವನ್ನು ನೀವು ತೆಗೆದ್ರೆ ಕೆಳಗಡೆ ಜೈನ ಬಸದಿನೋ ಇನ್ನೊಂದು ಸಿಗುತ್ತೆ. ಇದು ಇತಿಹಾಸ. ಅದು ನೀವು ಇತಿಹಾಸವನ್ನು ಇತಿಹಾಸವಾಗಿ ಸ್ವೀಕರಿಸಬೇಕು. ಇತಿಹಾಸವನ್ನು ವರ್ತಮಾನದಲ್ಲಿ ನಿಂತು ಬದಲಾಯಿಸಕ್ಕಾಗಲ್ಲ, ಮುಳುಗ್ಸಕ್ಕಾಗಲ್ಲ. ಆದರೆ ಜನರ ನಡುವೆ ಈ ಧರ್ಮ ಅನ್ನೋದು ಹಾಗೇನೆ, ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಅದು 2 ಅಲಿಗಿನ ಕಸ್ತಿ. ಅದನ್ನು ನಿಮ್ಮ ಮನೆಯ ಒಳಗಿಟ್ಕೊಳ್ಳಿ. ರಿಲಿಜನನ್ನು ವ್ಯಕ್ತಿಗತವಾದ್ದು, ರಿಲಿಜನನ್ನು ಬೀದಿಗೆ ತರಬೇಡಿ, ಧರ್ಮವನ್ನು ಬೀದಿಗೆ ತರಬೇಡಿ. ಡೋಂಟ್ ಡೂ ದ್ಯಾಟ್. ನೀವು ಧರ್ಮಿಷ್ಠರಾದರೆ ನೀವೇನು ಬೇಕಾದರೂ ಮಾಡಿ. ನೀವು ಧರ್ಮಿಷ್ಠರಾದರೆ ನಮಾಜ್ ಮಾಡಿ, ಪ್ರಾರ್ಥನೆ ಮಾಡಿ, ನೋ ಇಶ್ಯೂ. ಅದು ನಿಮಗೆ ಬಿಟ್ಟಿದ್ದು. ನೀವು ಹೋಮ ಮಾಡಿಸಿ, ನಿಮಗೆ ಬಿಟ್ಟಿದ್ದು. ಆದರೆ ಧರ್ಮವನ್ನು ಬೀದಿಗೆ ತರುವಂಥದ್ದು. ಸೊ ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದು ನಾವು ಸಮಯವನ್ನು ವ್ಯಯಿಸ್ತಾ ಇದ್ದೀವಿ, ವರ್ತಮಾನವನ್ನು ನಾಶ ಮಾಡ್ತಿದ್ದೀವಿ. ಈಗ ಪಾರ್ಲಿಮೆಂಟ್ನಲ್ಲಿ ಈಗ ಯಾವುದೋ ಮಸೀದಿಯಲ್ಲಿ ಶಿವಲಿಂಗವನ್ನು ಹುಡುಕಿದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಲ್ವಾ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಇದು? ನಾವು ನಮ್ಮ ದೇಶದ ಜನರ ಅನ್ನದ ಸಮಸ್ಯೆ ಬಗ್ಗೆ, ಅವರಿಗೆ ಒಂದು ಒಳ್ಳೆಯ ಬದುಕನ್ನು ಕೊಡುವುದ್ರ ಬಗ್ಗೆ ನಾವು ಯಾಕೆ ಮಾತನಾಡಲ್ಲ? ನಿರುದ್ಯೋಗ ಏನಿದೆ ಆ ನಿರುದ್ಯೋಗವನ್ನು ಹೋಗಲಾಡಿಸೋದ್ರ ಬಗ್ಗೆ ನಾವು ಯಾಕೆ ಮಾತನಾಡೋದಿಲ್ಲ? ನಮಗೆ ಯಾವ ರೀತಿಯ ಅಭಿವೃದ್ಧಿ ಬೇಕು ಅನ್ನೋದ್ರ ಬಗ್ಗೆ ನಾವು ಯಾಕೆ ಮಾತನಾಡ್ತಾ ಇಲ್ಲ? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಾರೆ. ಸೊ ಅಭಿವೃದ್ಧಿ ಅನ್ನುವುದೇ ಅಪಾಯಕಾರಿಯಾಗಿ ಕೂತಿದೆ. ಕ್ಲೈಮೇಟ್ ಚೇಂಜಸ್ ಅದು ನಾವು ಜನಾಂಗಕ್ಕೆ ಏನು ಕೊಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ. ಉಸಿರಾಡಿಸುವುದಕ್ಕೆ ಆಮ್ಲಜನಕವೇ ಇಲ್ಲದಿರುವಂಥ ಕಾಲದಲ್ಲಿ ಬಂದು ನಿಂತಿದ್ದೇವೆ ನಾವು ಇಂಥ ಗಂಭೀರ ವಿಚಾರದ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ಯಾವ ದೇವರು ದೊಡ್ಡವನು ಅಂತ ಚರ್ಚೆ ಮಾಡ್ತೀವಿ. ದೇವರಿದ್ದರೆ ಅವನು ಒಬ್ಬನೇ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ ನಾವು. ಹಿಂದೂ ದೇವರು ದೊಡ್ಡವನು, ಮುಸ್ಲಿಂ ದೇವರು ದೊಡ್ಡವನು,
ಕ್ರಿಶ್ಚಿಯನ್ ದೇವರು ದೊಡ್ಡವನು ಅಲ್ವೋ. ಅವ್ರನ್ನ ಹೆಂಗೆ ಉಗಿಬೇಕು, ಇವ್ರು ಹೆಂಗೆ ಕಾಲೆಳಿಬೇಕು, ಅವ್ರ ತಲೆ ಮೇಲೆ ಹೆಂಗೆ ಚಪ್ಪಡಿ ಕಲ್ಲು ಹಾಕಬೇಕು, ಹೀಗೆ ಬಿಡಬೇಕು. ಎಲ್ಲಿ ಎಲ್ಲಿ ಜನ ಹೇಗೆ ಹೊಡ್ಕೋತಾರೆ, ಬೆಂಕಿ ಹಚ್ಕೋತಾರೆ ನೋಡಬೇಕು. ರಾಜಕೀಯ ಲಾಭಕ್ಕಾಗಿ ಬೆಂಕಿ ಹಚ್ಚೋದು, ಪ್ರೋತ್ಸಾಹ ಕೊಡುವಂಥದ್ದು, ಕಲ್ಲು ಹೊಡೆಯುವಂಥದ್ದು, ಇಡೀ ಬದುಕನ್ನು ನಾಶಪಡಿಸುವುದು. ನಾವು ಆರ್ ಗೋಯಿಂಗ್ ಬ್ಯಾಕ್, ಗೋಯಿಂಗ್ ಬ್ಯಾಕ್, ಗೋಯಿಂಗ್ ಬ್ಯಾಕ್. ನಾವು ಅನಾಗರಿಕರಾಗ್ತಾ ಇದ್ದೀವಿ. ನೀವು ಈ ಅನಾಗರಿಕತೆಯನ್ನು ನೋಡೋದಕ್ಕೆ ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರ್ತೀನಿ ಅದು ಎಲ್ಲರನ್ನ ಬೆತ್ತಲೆಗೊಳಿಸುತ್ತೆ ಸಾಮಾಜಿಕ ಜಾಲತಾಣ ಅಂತ. ಅದಕ್ಕೂ ಕೂಡ ಧರ್ಮದ ಹಾಗೆ ಎರಡು ಅಲಗಿನ ಕತ್ತಿ ಅದು ಅಲ್ವಾ. ನೀವು ಸಾಮಾಜಿಕ ಜಾಲತಾಣ ಅವರು ಮಾತನಾಡೋದು ನೋಡಿದರೆ ಭಯವನ್ನು ಹುಟ್ಟಿಸುತ್ತೆ. ನನಗೆ ಭಾಳ ಜನ ರಿಯಾಕ್ಟ್ ಮಾಡ್ತಾರಲ್ಲ, ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ, ನೋಡ್ತಿರ್ತೀನಿ. ಭಾಳಷ್ಟು ಜನ ಬೋ ಮಗನೆ, ಸೂ ಮಗನೆ, ಯಾರಿಗೆ ಹುಟ್ಟಿದೀಯಾ, ಈ ರೀತಿ ಜನರ ನಡುವೆ ಬದುಕ್ತೀವಿ. ಇದನ್ನು ಹುಟ್ಟಾಕ್ತಿದ್ದವ್ರು ಯಾರು? ಈ ಬೋಸು ಮಗನೆ ಅಂತ ಯಾರು ಹೇಳ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ದಯವಿಟ್ಟು ನನ್ನ ವಿಡಿಯೋದ ಕೆಳಗೆ ಬರುವ ಕಾಮೆಂಟ್ಗಳನ್ನು ನೋಡಿ. ಅವರನ್ನ ಬಹುತೇಕ ಜನ ಅವರು ಸೃಷ್ಟಿ ಮಾಡಿದ್ದು ಹಿಂದೂ ಮೂಲಭೂತವಾದಿಗಳು. ನನಗೆ ಆಶ್ಚರ್ಯ ಆಗುತ್ತದೇನೆ, ಯಾರು ಸಂಘ ಪರಿವಾರದ ಧ್ಯೇಯೋದ್ದೇಶಗಳನ್ನು ಈಡೇರಿಸುವುದಕ್ಕೆ ಬರ್ತಾರೋ ಅವರು ಬಾಯಿ ತೆಗೆದ್ರೆ ಸು ಬೋ ಯಾರಿಗೆ ಹುಟ್ಟಿದೀಯಾ ಅಲ್ಲಿ ಒಂದು ಲೈಂಗಿಕ ಪ್ರತಿಮೆಗಳಿರ್ತವೆ ಅವ್ರ ಮಾತಿನಲ್ಲಿ. ಎಂಥ ಅಪಾಯಕಾರಿಯಾದ ಜನರನ್ನ ಸೃಷ್ಟಿಸ್ತೀವಿ ಅಂತ. ನನ್ನ ಇದರಲ್ಲಿ ನಾನು ನೋಡ್ತೀನಿ, ಯಾರೋ ಒಬ್ಬನ ಗೌಡ ಅಂತ ಬರ್ತಾನೆ, ರಾಜಗೌಡನ ಭೋಜಗೌಡನ ಅಂತ. ಇನ್ನೊಬ್ರು ಯಾರೋ ನನ್ನ ಹೆಸರು ಬುಡ ಶಶಿ ಅಂತ ಏನೋ ಒಬ್ರು ಇಟ್ಕೊಂಡಿದ್ದಾರೆ. ಮತ್ತೊಬ್ಬರೇನು ಅವರೆಲ್ಲ ನಿಜವಾದ ಹೆಸರುಗಳು ಕೂಡ ಅಲ್ಲ. ಅವರು ಬಂದು ಮಾತನಾಡೋದಿದೆಯಲ್ಲ, ಇಂತಹ ಜನರನ್ನ ಸೃಷ್ಟಿಸುತ್ತಿದ್ದೇವೆ ಅಂತ ಒಂದು ನಾಚಿಕೆ ಮಾನ ಮರ್ಯಾದೆ ಆದರೂ ಈ BJPಯವರಿಗೆ ಸಂಘ ಪರಿವಾರದವರಿಗೆ ಆಗ್ಬೇಕು. ಎಂಥ ಜನರನ್ನ ಸೃಷ್ಟಿ ಮಾಡಿಬಿಟ್ವಿ ನಾವು. ದೇವರ ಹೆಸರನ್ನು ಹೇಳುವವರು, ಹಿಂದೂ ಧರ್ಮವೇ ನಮ್ಮದು ಶ್ರೇಷ್ಠ ಅಂತ ಹೇಳುವವರು, ಅವರು ಬೆತ್ತಲೆ ಆಗ್ತಾ ತಮ್ಮ ಕುರೂಪವನ್ನು ಹೊರಗಾಕ್ತಾರೆ. ಮಹಾನ್ ಕುರೂಪಿಗಳವರು. ಅವರಲ್ಲಿ ಸೌಂದರ್ಯ ಇಲ್ಲ. ಸತ್ಯ, ಪ್ರೀತಿ, ಸೌಂದರ್ಯ ಅಂತ ನಮ್ಮಲ್ಲಿ ಮಾತಾಡ್ತೀವಿ. ಸತ್ಯಂ ಶಿವಂ ಸುಂದರಂ ಅಂತ. ಸತ್ಯಂ ಶಿವಂ ಸುಂದರಂ ಇದು ಭಾರತೀಯ ತತ್ವಜ್ಞಾನದ, ಭಾರತೀಯ ನಂಬಿಕೆಗಳದ್ದು. ಆದರೆ ಇವರಲ್ಲಿ ಸತ್ಯವೂ ಇಲ್ಲ, ಅದರಿಂದ ಸೌಂದರ್ಯವೂ ಇಲ್ಲ. ಸೊ ಪಾರ್ಲಿಮೆಂಟು ಸತ್ಯ ಸೌಂದರ್ಯಗಳ ಒಂದು ಅಂಗಳವಾಗಬೇಕು. ಪಾರ್ಲಿಮೆಂಟ್ಲಿ ಎಲ್ಲವೂ ಕೂಡ. ಆದರೆ ಇಲ್ಲಿ ಚರ್ಚೆ ನಡೆಸುವುದಕ್ಕೇನೆ ಅಡ್ಡಗಾಲ ಹಾಕಲಾಗ್ತದೆ. ಈ ಮೆಜಾರಿಟಿ ಅನ್ನೋದ್ರ ಮೂಲಕ ಬುಲ್ಡೋಸರ್, ಈ ಬುಲ್ಡೋಜರ್ ಸಂಸ್ಕೃತಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಅದು ಬುಲ್ಡೋಜರ್ ಸಂಸ್ಕೃತಿ ಎರಡು ರೀತಿ ಇರುತ್ತೆ. ಒಂದು ಫಿಸಿಕಲ್ ಬುಲ್ಡೋಸರಿಂಗ್ ಅಂತ, ಇನ್ನೊಂದು ಮಾನಸಿಕ ಬುಲ್ಡೋಸರಿಂಗ್. ಫಿಸಿಕಲ್ ಬುಲ್ಡೋಸರಿಂಗ್ ನಿಮ್ಗೆ ಗೊತ್ತಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಹಾಕ್ತು ಅಲ್ವಾ. ಉತ್ತರ ಪ್ರದೇಶದ ಮಾದರಿ ಅದು. ಕಡ್ಡಲ್ಲಿ ಹೋಗೋದು, ಬುಲ್ಡೋಜರ್ ಬಿಡೋದು, ಆಗಲ್ಲ ಅಂತೂ ಬಿಲ್ಡಿಂಗ್ ಕೆಡಗು, ಸಂತೋಷ ಪಡೋದು, ವಿಜೃಂಭಿಸೋದು, ಹಾಹಾಕಾರ ಮಾಡೋದು. ನಾವು ಇಂಥವ್ರ ಮನೆ ಕೆಡವುದಿ ಗೊತ್ತಾ, ಮುಸ್ಲಿಮರ ಮನೆ ಕೆಡವಾಕ್ಬಿಟ್ವಿ, ಅವ್ರು ಮುಳುಗಿಸ್ಬಿಟ್ವಿ, ಹಾ. ಎಂಥ ಕ್ರೌರ್ಯ ಕಣ್ರಿ. ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳಲಾರದವರು, ಮನುಷ್ಯರು ಬದುಕಬೇಕು ಅಂತ ಹೇಳಲಾರದವರು ಮಹಾನ್ ಡೇಂಜರಸ್. ಆ ಬುಲ್ಡೋಜರಿಂಗ್. ಇನ್ನೊಂದು ಮಾನಸಿಕವಾದ ಬುಲ್ಡೋಜರಿಂಗ್. ಈ ಬುಲ್ಡೋಜರಿಂಗ್ ಯು ಸಿ ದಟ್ ಸಂಸತ್ನಗಳು ಕೂಡ ಪ್ರತಿಪಕ್ಷದ ಧ್ವನಿಯ ಮೇಲೆ ಬುಲ್ಡೋಜರ್ ಓಡಿಸೋವಂಥದ್ದು, ಅವರು ಮಾತನಾಡೋದಿರ ಹಂಗೆ ನೋಡ್ಕೊಳ್ಳೋಂಥದ್ದು ಅಂತ. ಅಲ್ಟಿಮೇಟ್ಲಿ ಇನ್ನೇನು ಮಾಡ್ಬೋದು, ಅವರು ಸಭಾತ್ಯಾಗ ಮಾಡ್ತಾರೆ. ಓಕೆ, ನಾವು ಮಾತ್ರ ನಿಂತ್ಕೊತೀವಿ, ಯಾವ್ದ್ಯಾವ್ದು ಕಾನೂನು ಬೇಕೋ. ಈಗ ಮೋಸ್ಟ್ಲಿ ಈ ಚಳಿಗಾಲದ ಅಧಿವೇಶನದಲ್ಲಿ ಸೊ ಒಂದು 14 ಮುಖ್ಯ ವಿಧೇಯಕಗಳು ಬರ್ತಾ ಇವೆ. ಸೊ ಓಡಿಸೋದು, ಪ್ರತಿಪಕ್ಷಗಳನ್ನೆಲ್ಲ ಓಡಿಸೋದು, ಪಾಸ್ ಮಾಡ್ಕೊಳ್ಳೋದು ಬಜೆಟ್. ಇದಲ್ಲ ಡೆಮೋಕ್ರಸಿ, ಇದಲ್ವೇ ಅಲ್ಲ. ಜನತಂತ್ರದ ಮಾದರಿಗಳು ಅನ್ನೋದಿದೆ ಈ ವಿಶ್ವದಲ್ಲಿ, ಜನತಂತ್ರದ ಮಾದರಿಗಳು. ಆ ಮಾದರಿಗಳನ್ನ ನೀವು ಪಾಶ್ಚಾತ್ಯ ರಾಷ್ಟ್ರಗಳು ನೋಡ್ಬೋದು. ಆ ಕಾರಣಕ್ಕೇನೆ ಅವರು ಅಷ್ಟು ಡೆವಲಪ್ಡ್ ಕಂಟ್ರೀಸ್ ಆದದ್ದು. ಅಮೆರಿಕಾದ ಡೆಮೋಕ್ರಸಿಯ ಬ್ಯೂಟಿ ಬೇರೆ, ಇಂಗ್ಲೆಂಡ್ನ ಡೆಮೋಕ್ರಸಿಯ ಬ್ಯೂಟಿ ಬೇರೆ, ಹಾಗೇನೆ ಐರೋಪ್ಯ ರಾಷ್ಟ್ರಗಳ ಡೆಮೋಕ್ರಸಿಯ ಬ್ಯೂಟಿ ಬೇರೆ. ಅದೆಲ್ಲ ಕೂಡ ಡೆಮೋಕ್ರಸಿಗೆ ಒಂದು ಮೆರಗನ್ನು ಕೊಡ್ತವೆ. ಅಲ್ಲಿ ಮುಕ್ತವಾದ ಚರ್ಚೆ ನಡೆಯುವುದಕ್ಕೆ ಅವಕಾಶ ಇರಬೇಕು ಡೆಮೋಕ್ರಸಿ. ಅದು
ಸ್ವಾತಂತ್ರ್ಯ ಇರುತ್ತಲ್ಲ, ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಅದು ವಾಕ್ ಸ್ವಾತಂತ್ರ್ಯ, ಮಾತನಾಡುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಮನುಷ್ಯನೂ ಒಂದು ವಿಶ್ವಕೋಶ. ಆತನಿಗೆ ಮಾತನಾಡುವ ಅವಕಾಶ ಇರಬೇಕು. ಆ ಅವಕಾಶವನ್ನು ಹತ್ತಿಕ್ಕುವುದು ಸರ್ವಾಧಿಕಾರಿ ಪ್ರವೃತ್ತಿ. ಸೊ ಅಂಥ ಒಂದು ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗ್ತಿದೆ. ಆದ್ದರಿಂದ ಆದರೆ ಈ ಒಂದು ಪ್ರಬಲವಾದ ಪ್ರತಿಪಕ್ಷವಿರುವ ಈ ಕಾಲಘಟ್ಟದಲ್ಲಿ, ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಏನೇನು ಚರ್ಚೆ ನಡೆಯುತ್ತೆ ಅನ್ನೋದು ನೋಡಬೇಕಾಗಿದೆ. ಇಲ್ಲೂ ಕೂಡ ಬುಲ್ಡೋಸರ್ ಕಾರ್ಯಾಚರಣೆ ನಡೆದ ರೀತಿಯಲ್ಲಿ ಇಸಿ ಪ್ರತಿಪಕ್ಷಗಳನ್ನು ಹತ್ತಿಕ್ಕುವ ಒಂದು ಯತ್ನ ನಡೆಯುತ್ತಾ ಗೊತ್ತಿಲ್ಲ. ಆದರೆ ನನಗನ್ನಿಸುವ ಹಾಗೆ ಈ ಅಧಿವೇಶನದಲ್ಲಿ ಮಣಿಪುರ ಇಶ್ಯೂ ಹಾಗೇನೆ ಅದಾನಿ ಇಶ್ಯೂ ಬಹಳ ಪ್ರಮುಖವಾಗಿ ಚರ್ಚೆಗೆ ಬಂದೇ ಬರುತ್ತೆ, ಪ್ರತಿಪಕ್ಷಗಳು ಹೇಳ್ತವೆ. ಯಾಕಂದರೆ ಅದಾನಿಯವರಿಂದ ದೇಶದ ಮಾನ ಮರ್ಯಾದೆ ಇವತ್ತು ಹರಾಜಾಗುವ ಸ್ಥಿತಿ ಕಾಣ್ತಾ ಇದೆ. ಆದ್ದರಿಂದ ಅದಾನಿ ಅವರಿಗೆ ಯಾರು ರಕ್ಷಣೆ ಕೊಡ್ತಿದ್ದು, ಪ್ರತಿ ಒಂದು ಉದ್ಯಮವನ್ನು ಅದಾನಿಯ ಪದತಲದಲ್ಲಿ ಇಟ್ಟವರು ಯಾರು ಅನ್ನೋದು ನಮ್ಗೆ ಗೊತ್ತಿದೆ. ದೇ ಶುಡ್ ಆನ್ಸರ್. ಹೆಚ್ಚು ಕಾಲ ಸುಳ್ಳಿನ ವಿಜೃಂಭಣೆ ನಡೆಯಲ್ಲ ಸರ್, ನಡೆಯಲ್ಲ. ಸುಳ್ಳು ಬಯಲಾಗಲೇಬೇಕು. ಆದ್ದರಿಂದ ಅದಾನಿಯ ನಿಜವಾದ ಮುಖ ಏನಿದೆ ಅದು ಬಯಲುಗೊಳ್ಬೇಕಾಗಿದೆ. ಅವರ ಆಸ್ತಿ ಅಂತಸ್ತಿನ ಭ್ರಮೆಯನ್ನು ಏನು ಸೃಷ್ಟಿಸಲಾಗಿದೆ ಆ ಭ್ರಮೆ ಕಳಚಬೇಕಾಗಿದೆ. ನಿಜವಾಗಿ ಅದಾನಿ ಕಳ್ಳರ ಸುಳ್ಳರ, ಅದಾನಿ ಪ್ರಾಮಾಣಿಕ ಉದ್ಯಮಿಯ, ಈ ಬಗ್ಗೆ ಈ ಒಂದು ಸಂಸತ್ನಲ್ಲಿ ಚರ್ಚೆ ನಡೀಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.